ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ಮತ್ತೆ ಮಂಗಳನ ಕಡೆಗೆ ಹೊರಡೋಕೆ ರೆಡಿಯಾಗಿದೆ. ಈ ಸಲ ಕೇವಲ ಮಂಗಳನ ಸುತ್ತೋದು ಮಾತ್ರ ಅಲ್ಲ, ಅಂಗಾರಕನ ಮೇಲೆ ಹೆಜ್ಜೆ ಇಡೋಕೆ ಭಾರತ ಸಜ್ಜಾಗಿದೆ. ಪಿಎಂ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಕ್ಯಾಬಿನೆಟ್ ಇಸ್ರೋದ ಮಹತ್ವದ ಮಾರ್ಸ್ ಲ್ಯಾಂಡರ್ ಪ್ರಾಜೆಕ್ಟ್ಗೆ ಓಕೆ ಮಾಡಿದೆ. ಹೆಸರೇ ಹೇಳುವಂತೆ ಈ ಬಾಹ್ಯಾಕಾಶ ಯೋಜನೆಯಲ್ಲಿ ಇಸ್ರೋ ಮೊದಲ ಬಾರಿಗೆ ಮಂಗಳನ ಮೇಲೆ ಲ್ಯಾಂಡರ್ ಇಳಿಸುತ್ತೆ. ಇದುವರೆಗೂ ಅಮೆರಿಕ, ಚೈನಾ ಬಿಟ್ರೆ ಬೇರೆ ಯಾವುದೇ ರಾಷ್ಟ್ರ ಮಂಗಳನ ಮೇಲೆ ಕಾಲಿಡೋಕೆ ಆಗಿಲ್ಲ. ಈಗ ಭಾರತ ಅಂತಹ ಮಹಾ ಯೋಜನೆಗೆ ಕೈ ಹಾಕಿದೆ. ಸದ್ಯ ಈ ಯೋಜನೆ ಯಾವಾಗ ಜಾರಿಯಾಗುತ್ತೆ ಆ ಟೈಮ್ ಲೈನ್ ಇನ್ನೂ ಕೂಡ ಕೊಟ್ಟಿಲ್ಲ. ಆದರೆ ಮುಂದಿನ 3-4 ವರ್ಷಗಳಲ್ಲಿ ಮಂಗಳನ ಮೇಲೆ ಇಳಿಬೇಕು ಅನ್ನೋದು ಇಸ್ರೋದ ಪ್ಲಾನ್ನಲ್ಲಿದೆ. ಸದ್ಯ ಮಂಗಳ ಯೋಜನೆ ಬಗ್ಗೆ ಆರಂಭಿಕ ಮಾಹಿತಿ ಕೊಟ್ಟಿರೋ ಇಸ್ರೋ ಈ ಮಿಷನ್ ನಲ್ಲಿ ರೋವರ್ ಡಿಪ್ಲಾಯ್ ಮಾಡೋಕೆ ಸೂಪರ್ಸಾನಿಕ್ ಪ್ಯಾರಾಶೂಟ್ ಮತ್ತು ಸ್ಕೈ ಕ್ರೇನ್ ನಂತಹ ಕ್ರಿಟಿಕಲ್ ಟೆಕ್ನಾಲಜಿಗಳನ್ನ ಬಳಸುತ್ತೆ. ನಾಸಾ ಕೂಡ ಈ ಹಿಂದೆ ಕ್ಯೂರಿಯಾಸಿಟಿ ಮತ್ತು ಪರ್ಸರ್ವೆನ್ಸ್ ಮಿಷನ್ಸ್ ಅಲ್ಲಿ ಇವೇ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿತ್ತು. ಈಗ ಇಸ್ರೋ ಕೂಡ ಅದೇ ಮಾದರಿಯನ್ನ ಅನುಸರಿಸೋಕೆ ಹೊರಟಿದೆ. ಇನ್ನು ಭಾರತದ ಮಾರ್ಸ್ ಲ್ಯಾಂಡರ್ ನಲ್ಲಿ ಮಂಗಳನ ಮಣ್ಣನ್ನ ಸ್ಟಡಿ ಮಾಡೋಕೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ GPR ಹಾಗೆ ಖನಿಜಗಳನ್ನ ಪತ್ತೆ ಮಾಡೋಕೆ UV2 TIR ಸ್ಪೆಕ್ಟ್ರೋಮೀಟರ್ಸ್, ಯಾವ್ದಾದ್ರೂ ಜೀವಿಯ ಕುರುಹು ಏನಾದರೂ ಸಿಗುತ್ತಾ ಅಂತ ಹುಡುಕೋಕೆ ಬಯೋ ಸಿಗ್ನೇಚರ್ ಡಿಟೆಕ್ಷನ್ ಸ್ಪೆಕ್ಟ್ರೋಮೀಟರ್ ಸೇರಿದಂತೆ ಸುಮಾರು 9 ಪೇಲೋಡ್ಗಳನ್ನ ಹೊತ್ತೊಯ್ಯಲಾಗುತ್ತೆ ಅಂತ ಇಸ್ರೋ ಹೇಳಿದೆ. ಇದರ ತೂಕ ಸುಮಾರು 100 kg ಇರಬಹುದು ಅನ್ನೋ ಅಂದಾಜಿದೆ. ಅಂದಹಾಗೆ ಭೂಮಿ ಬಿಟ್ರೆ ಇಡೀ ಸೌರಮಂಡಲದಲ್ಲಿ ಮನುಷ್ಯರು ವಾಸ ಮಾಡೋಕೆ ಒಂದು ಪಾಸಿಬಿಲಿಟಿ ಇದೆ ಅಂತ ವಿಜ್ಞಾನಿಗಳು ಹೋಪ್ ಇಟ್ಕೊಂಡಿರೋದು ಮಂಗಳನಲ್ಲಿ ಮಾತ್ರ. ಒಂದು ತೆಳುವಾದ ವಾತಾವರಣ ಕೂಡ ಇದೆ ಅನ್ನೋದ್ರಿಂದ ಒಂದು ಸಣ್ಣ ಹೋಪ್ ಇದೆ ಮಂಗಳನ ಬಗ್ಗೆ. ಸುಮಾರು 3-4 ಬಿಲಿಯನ್ ವರ್ಷಗಳ ಹಿಂದೆ ಮಂಗಳನ ಮೇಲೆ ಬೃಹದಾಕಾರದ ಸರೋವರಗಳು ಇದ್ವು, ನದಿಗಳೆಲ್ಲ ಹರಿತಾ ಇದ್ವು ಅಂತ ಕೂಡ ವಿಜ್ಞಾನಿಗಳು ಹೇಳ್ತಾರೆ. ಅಲ್ಲದೆ ಸ್ಯಾಟಲೈಟ್ ಚಿತ್ರಗಳಲ್ಲಿ ನೀರು ಹರಿದಾಡಿರೋ ಕುರುಹುಗಳು ಕೂಡ ತುಂಬಾ ಸಿಕ್ಕಿವೆ. ನೀರಿದ್ರೆ ಜೀವಿಗಳು ವಾಸಿಸ್ತಿದ್ದ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಹಾಗಾಗಿ ಅನೇಕ ರಾಷ್ಟ್ರಗಳು ಮಂಗಳನ ಕಡೆಗೆ ರೇಸ್ ಶುರು ಮಾಡಿವೆ. ಈಗ ಆಲ್ರೆಡಿ ಅಮೆರಿಕ ಅಂತೂ 3 ಸಲ ಲ್ಯಾಂಡರ್ ಇಳಿಸಿದೆ. ಅಲ್ಲದೆ ಸಣ್ಣ ಹೆಲಿಕಾಪ್ಟರ್ನ ಕೂಡ ಹಾರಿಸಿದೆ. ಚೀನಾ ಕೂಡ 2 ಸಲ ಲ್ಯಾಂಡರ್ ಕಳಿಸಿದೆ. ಅತ್ತ ಮಸ್ಕ್ ಅಂತೂ ಮಾತೆತ್ತಿದ್ರೆ ಮಾರ್ಸ್ ಅಂತ ಇರ್ತಾರೆ. ಮಾರ್ಸ್ ಅಲ್ಲಿ ನಾನು ಕಾಲೋನಿ ಮಾಡ್ತೀನಿ, ಮನುಷ್ಯರು ವಾಸ ಮಾಡುವಂತ ಒಂದು ಕಾಲೋನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಭಾರತ ಮಂಗಳ ಯೋಜನೆಗೆ ರೆಡಿ ಆಗ್ತಿರೋದು ಸ್ಟ್ರಾಟಜಿಕಲಿ ಕೂಡ ತುಂಬಾ ಒಳ್ಳೆಯ ನಡೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಸಂಬಂಧ ದಕ್ಷಿಣ ಭಾರತದ ರಾಜ್ಯಗಳ ನಾಯಕರು ಒಟ್ಟಾಗಿ ಸಭೆ ನಡೆಸಿದ್ದಾರೆ. ಕ್ಷೇತ್ರಗಳ ಮರು ವಿಂಗಡಣೆ ನ್ಯಾಯಯುತವಾಗಿ ನಡೀಬೇಕು ಅಂತ ಹೇಳಿ ತಮಿಳುನಾಡಿನಲ್ಲಿ ಮೊದಲ ಜಾಯಿಂಟ್ ಆಕ್ಷನ್ ಕಮಿಟಿ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ತಮಿಳುನಾಡು ಸಿಎಂ MK ಸ್ಟಾಲಿನ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಪಂಜಾಬ್ ಸಿಎಂ ಭಗವಂತ್ ಸಿಂಗ್ ಮಾನ್ ಮತ್ತು ಕರ್ನಾಟಕದಿಂದ DK ಶಿವಕುಮಾರ್ ಹಾಜರಿದ್ದರು. ಈ ವೇಳೆ ಮಾತನಾಡಿರೋ ಸಿಎಂ MK ಸ್ಟಾಲಿನ್, ಈಗಿನ ಜನಸಂಖ್ಯೆ ಆಧರಿಸಿ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಬಾರದು, ನಾವದನ್ನ ಒಟ್ಟಾಗಿ ವಿರೋಧಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇದೇ ಟೈಮ್ನಲ್ಲಿ 7 ಅಂಶಗಳನ್ನ ಒಳಗೊಂಡ ನಿರ್ಣಯವನ್ನ ಸರ್ವಾನುಮತದಿಂದ ಅಂಗೀಕರಿಸಿದ್ದಾರೆ. ಇದರ ಪ್ರಕಾರ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಕ್ಷೇತ್ರ ಮರು ವಿಂಗಡಣೆಗೆ ಮುಂದಾದರೂ ಕೂಡ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು. ರಾಜ್ಯ ಸರ್ಕಾರ, ರಾಜಕೀಯ ಪಕ್ಷಗಳ ಜೊತೆಗೂ ಕೇಂದ್ರ ಸರ್ಕಾರ ಮರು ವಿಂಗಡಣೆ ಬಗ್ಗೆ ಚರ್ಚೆ ನಡೆಸಬೇಕು. 1971ರ ಜನಗಣತಿ ಆಧಾರದ ಮೇಲೆ ಸಂಸದೀಯ ಕ್ಷೇತ್ರಗಳನ್ನು ಮುಂದಿನ 25 ವರ್ಷಗಳ ಕಾಲ ಫ್ರೀಸ್ ಮಾಡಬೇಕು ಅಂತ ಆಗ್ರಹ ಮಾಡಲಾಗಿದೆ. ಅಲ್ಲದೆ ಡಿಲಿಮಿಟೇಷನ್ನಿಂದ ಅನ್ಯಾಯಕ್ಕೆ ಒಳಗಾಗಬಹುದಾದ ರಾಜ್ಯಗಳ ಸಂಸದರನ್ನ ಸೇರಿ ಕೋರ್ ಕಮಿಟಿ ರಚಿಸಲಾಗುತ್ತೆ. ಕೇಂದ್ರ ಸರ್ಕಾರ ಕ್ಷೇತ್ರಗಳ ಮರು ವಿಂಗಡಣೆ ವೇಳೆ ದಕ್ಷಿಣ ರಾಜ್ಯಗಳಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಈ ಕೋರ್ ಕಮಿಟಿಯಲ್ಲಿರೋ ಸಂಸದರು ಅದನ್ನ ಒಟ್ಟಾಗಿ ವಿರೋಧಿಸಬೇಕು. ಸಂಸತ್ನ ಅಧಿವೇಶನದ ವೇಳೆ PM ನರೇಂದ್ರ ಮೋದಿ ಮುಂದೆ ಈ ಸಂಬಂಧ ಕಳವಳ ವ್ಯಕ್ತಪಡಿಸಬೇಕು. ಹೀಗೆ ಒಂದಷ್ಟು ಅಂಶಗಳನ್ನ ಉಲ್ಲೇಖಿಸಲಾಗಿದೆ. ಈ ಮೀಟಿಂಗ್ ನಡೀತಿರೋ ವೇಳೆ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಾವುಟವನ್ನು ಹಿಡಿದು ತಮಿಳುನಾಡಿನಾದ್ಯಂತ ಪ್ರತಿಭಟಿಸಿದ್ದಾರೆ. ರಾಜ್ಯದ ಹಕ್ಕುಗಳ ಬಗ್ಗೆ ಚರ್ಚಿಸುವ ಬದಲು MK ಸ್ಟಾಲಿನ್ ಪೊಲಿಟಿಕಲ್ ಡ್ರಾಮಾ ಮಾಡ್ತಿದ್ದಾರೆ ಅಂತ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಕಿಡಿಕಾರಿದ್ದಾರೆ.
ಇತ್ತೀಚೆಗಷ್ಟೇ ಮಾರ್ಚ್ 5ನೇ ತಾರೀಕು ಚೆನ್ನೈನಲ್ಲಿ ಈ ಕ್ಷೇತ್ರ ಮರು ವಿಂಗಡಣೆ ಕುರಿತು ಸರ್ವಪಕ್ಷ ಸಭೆ ನಡೆಸಲಾಗಿತ್ತು. ಇದೀಗ ಜೆಎಸಿ ಸಭೆ ನಡೆದಿದೆ. ಇನ್ನು ಮುಂದಿನ ಜೆಎಸಿ ಸಭೆ ಹೈದರಾಬಾದ್ನಲ್ಲಿ ನಡೆಯುತ್ತೆ ಅಂತ ಸ್ಟಾಲಿನ್ ಹೇಳಿದ್ದಾರೆ. ಯಾವಾಗ ಏನು ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ. ಏನು ಈ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ವಿಚಾರವಾಗಿ ಆಂಧ್ರ ಮಾಜಿ ಸಿಎಂ ವೈಎಸ್ ಜಗನ್ಮೋಹನ್ ರೆಡ್ಡಿ ಪಿಎಂ ನರೇಂದ್ರ ಮೋದಿಗೆ ಪತ್ರವನ್ನು ಬರೆದಿದ್ದಾರೆ. ಯಾವುದೇ ರಾಜ್ಯಕ್ಕೂ ಲೋಕಸಭಾ ಅಥವಾ ರಾಜ್ಯಸಭೆಯಲ್ಲಿ ತನ್ನ ಪ್ರಾತಿನಿಧ್ಯ ಕಮ್ಮಿ ಆಗದಂತೆ ಮರು ವಿಂಗಡಣೆ ನಡೆಸಿ ಅಂತ ಆಗ್ರಹ ಮಾಡಿದ್ದಾರೆ. ಅತ್ತ ಇದೇ ಪತ್ರವನ್ನ ಡಿಎಂಕೆ ಪಾರ್ಟಿ ನಾಯಕರಿಗೂ ಕಳಿಸಲಾಗಿದೆ. ಮರು ವಿಂಗಡಣೆ ಪ್ರಕ್ರಿಯೆ ನ್ಯಾಯಯುತವಾಗಿ ನಡೀಬೇಕಾಗಿರುವ ಅಗತ್ಯ ಅಂತ ಹೇಳಿದ್ದಾರೆ. ಆದರೆ ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಇದುವರೆಗೂ ಮರು ವಿಂಗಡಣೆಗೆ ಸಂಬಂಧಪಟ್ಟಂತೆ ಇಂತಿಂಥ ನಿಯಮ ಅನ್ವಯ ಆಗುತ್ತೆ, ಈ ರೀತಿ ಮರು ವಿಂಗಡಣೆ ಮಾಡ್ತೀವಿ, ಇಷ್ಟು ಸೀಟ್ ಬರುತ್ತೆ, ಆ ರೀತಿ ಯಾವುದೇ ನಿಯಮ ಇನ್ನೂ ಕೂಡ ಜಾರಿ ಆಗಿಲ್ಲ. ಮರು ವಿಂಗಡಣೆ ಆಗಬೇಕು ಅಂತ ಇದೆ ಅಷ್ಟೇ. ಹೇಗಾಗುತ್ತೆ, ಯಾವ ರೀತಿ ಜಾರಿ ಮಾಡಲಾಗುತ್ತೆ, ಯಾವ ರಾಜ್ಯಕ್ಕೆ ಎಷ್ಟು ಸೀಟ್ ಮೇಲೆ ಕೆಳಗೇನಾರಾಗುತ್ತಾ, ಅನ್ಯಾಯ ಆಗುತ್ತಾ ಇಲ್ವಾ, ಜಾಸ್ತಿ ಆಗುತ್ತಾ, ಯಾವುದೂ ಇನ್ನೂ ರಿವೀಲ್ ಮಾಡಿಲ್ಲ. ಅದ್ರ ಬಗ್ಗೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ಇನ್ನೂ ಓಪನ್ ಆಗಿ ನಡೀತಾ ಇಲ್ಲ. ಆ ಪ್ರಕ್ರಿಯೆ ಆರಂಭ ಆದ ಬಳಿಕವಷ್ಟೇ ಕ್ಲಾರಿಟಿ ಸಿಗುತ್ತೆ. ಆದರೆ ಸ್ಟಾಲಿನ್ ಅಲ್ಲಿ ನೆಕ್ಸ್ಟ್ ಇಯರ್ ಚುನಾವಣೆ ಇರೋ ಹೊತ್ತಲ್ಲಿ ಸೌತ್ ನಾರ್ತ್ ಅಂತ ಹೇಳಿ ಗಲಾಟೆ ಎಬ್ಸೋಕೆ ಹೊರಟಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರು ಮೊದಲಿಗೆ ಹಿಂದಿ ಹೇರಿಕೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ತುಂಬಾ ಒಳ್ಳೆಯದು, ಕಳವಳ ವ್ಯಕ್ತಪಡಿಸಿ ಹಿಂದಿ ಹೇರಿಕೆಯನ್ನ ಖಂಡಿಸಿ. ಕರ್ನಾಟಕದಲ್ಲಿ ಹಿಂದಿ ಹೇರಿಕೆ ಮಾಡಿದ್ರು ಕೂಡ ಖಂಡಿಸಬೇಕು. ಆದರೆ ಡಿಲಿಮಿಟೇಷನ್ ವಿಚಾರ ಎತ್ಕೊಂಡಿರೋದಿದೆಯಲ್ಲ, ಇದಕ್ಕೆ ಯಾವುದೇ ಆಧಾರ ಈ ಕ್ಷಣಕ್ಕೆ ಇಲ್ಲ. ಅನ್ಯಾಯ ಆಗುವ ಯಾವ ಅಂಶಗಳು ಇನ್ನೂ ಹೊರಗೆ ಬಂದಿಲ್ಲ. ಆ ರೀತಿದೇನಾದರೂ ಇದ್ದಾಗ, ಪ್ರಕ್ರಿಯೆ ಶುರುವಾದಾಗ ಅನ್ಯಾಯ ಆಗುತ್ತೆ ಅಂದರೆ ಗಲಾಟೆ ಎಬ್ಸೋದ್ರಲ್ಲಿ ತುಂಬಾ ಸಹಜತೆ ಇದೆ, ನ್ಯಾಯ ಇದೆ. ಆದರೆ ಏನು ಶುರುನೇ ಆಗಿಲ್ಲ, ಆ ಪ್ರಕ್ರಿಯೆನೇನು ಆರಂಭ ಆಗಿಲ್ಲ ಅನ್ನೋ ಹಂತದಲ್ಲಿ ಸುಮ್ಮನೆ ಗುಲ್ಲೆಬ್ಬಿಸಿ ಗಲಾಟೆ ಮಾಡೋದ್ರಲ್ಲಿ ಅರ್ಥ ಇದೆಯಾ ಅನ್ನೋದೇ ಪ್ರಶ್ನೆ. ಇದರಿಂದ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಹೇಳಿ ದೇಶದ ಜನರಲ್ಲಿ ಆ ಪ್ರತ್ಯೇಕತೆಯ ಮೈಂಡ್ಸೆಟ್ ಬಿತ್ತದ ಹಾಗೆ ಆಗೋದಿಲ್ವಾ, ಒಡಕನ್ನ ಉಂಟು ಮಾಡೋಕೆ ಪ್ರಯತ್ನ ಪಟ್ಟಂಗೆ ಆಗಲ್ವಾ ಅನ್ನೋದು ಇಲ್ಲಿರುವಂತ ಪ್ರಶ್ನೆ. ಒಂದು ವೇಳೆ ಕೇಂದ್ರ ಸರ್ಕಾರ ಪ್ರಕ್ರಿಯೆ ಶುರು ಮಾಡಿದಾಗ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ದಕ್ಷಿಣದ ರಾಜ್ಯಗಳು, ಕರ್ನಾಟಕದ್ದು ಪರ್ಸೆಂಟೇಜ್ ವೈಸ್ ಪವರ್ ಕಮ್ಮಿ ಆಗುತ್ತೆ ಅಂತ ಬಂದರೆ ಒಕ್ಕೊರಲಿನಿಂದ ಜೋರಾಗಿ ಉಗ್ರ ಶಬ್ದಗಳಲ್ಲಿ ಖಂಡಿಸೋಣ. ಆದರೆ ಆ ರೀತಿ ಯಾವುದೇ ಆಧಾರ ಇಲ್ಲದೆ ಈ ಕ್ಷಣಕ್ಕೆ ಮೊದಲೇ ಊಹೆ ಮಾಡಿಕೊಂಡು ನಾರ್ತ್ ಸೌತ್ ಅಂತೇಳಿ ಗುಂಪುಗಾರಿಕೆ ಮಾಡೋದು ಯಾವ ಕಾರಣಕ್ಕೂ ದೇಶದ ಭದ್ರತೆಗೆ, ಐಕ್ಯತೆಗೆ ಒಳ್ಳೆಯದಲ್ಲ. ಏನೋ ಸದ್ಯ ಮತಾಂಧತೆಯಲ್ಲಿ ಮುಳುಗೇಳ್ತಿರೋ ನೆರೆಯ ಬಾಂಗ್ಲಾದಲ್ಲಿ ಭಾರತದ ವಿಚಾರವಾಗಿ ದೊಡ್ಡ ಪ್ರತಿಭಟನೆಯಾಗಿದೆ. ಅಲ್ಲದೆ ಈ ಟೈಮ್ನಲ್ಲಿ ಯಾವುದೇ ದಂಗೆಗಳಾಗಬಾರದು ಅಂತ ಬಾಂಗ್ಲಾ ಸೇನೆ ಕೂಡ ನಿಯೋಜನೆ ಮಾಡಲಾಗಿದೆ. ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಿರೋ ದಾಳಿ ಹಾಗೂ ಭಾರತದಲ್ಲಿ ಮುಸ್ಲಿಮರ ಮೇಲೆ ದಾಳಿಗಳಾಗ್ತಿವೆ ಅಂತ ಹೇಳಿ ಅದನ್ನ ವಿರೋಧಿಸಿ ಇಸ್ಲಾಮಿಕ್ ಗುಂಪುಗಳು ಈ ಪ್ರೊಟೆಸ್ಟ್ ನಡೆಸ್ತಾ ಇವೆ. ಢಾಕಾದ ಬೈತುಲ್ ಮಕರಂ ಮಸೀದಿ ಬಳಿ ಶುಕ್ರವಾರ ಶುರುವಾಗಿರೋ ಈ ಪ್ರತಿಭಟನೆ ಈಗ ನಗರದ ಹಲವು ಕಡೆ ಸ್ಪ್ರೆಡ್ ಆಗಿದೆ. ಹೀಗಾಗಿ ಶಾಂತಿ ಸುವ್ಯವಸ್ಥೆ ಹಾಳಾಗದಂತೆ ತಡೆಯೋಕೆ ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್, ಅಂದ್ರೆ ನಮ್ಮಲ್ಲಿ BSF ತರ, ಹಾಗೂ ಅಲ್ಲಿ ಸ್ಥಳೀಯ ಪೊಲೀಸರನ್ನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಏನೋ ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಕಿರುಕುಳ ಕೊಡಲಾಗ್ತಾ ಇದೆ ಅಂತ ಹೇಳಿ RSS ಮತ್ತೊಮ್ಮೆ ಕಳವಳ ವ್ಯಕ್ತಪಡಿಸಿದೆ. ಅಲ್ಲದೆ ಬೆಂಗಳೂರಲ್ಲಿ ನಡೆದ RSSನ ಅಂಗಸಂಸ್ಥೆ ಅಖಿಲ ಭಾರತೀಯ ಪ್ರತಿನಿಧಿ ಮಹಾಸಭಾದ ವಾರ್ಷಿಕ ಸಭೆಯಲ್ಲಿ ಈ ಬಗ್ಗೆ ಒಂದು ರೆಸಲ್ಯೂಷನ್ ಪಾಸ್ ಮಾಡಲಾಗಿದೆ. ಭಾರತ ಬಾಂಗ್ಲಾ ಮಧ್ಯೆ ಸಂಬಂಧ ಹಾಳಾಗ್ತಿರೋದ್ರ ಹಿಂದೆ ಪಾಕ್ ಕೈವಾಡ ಇದೆ ಅಂತ ರೆಸಲ್ಯೂಷನ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಕೆಲವೊಂದು ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿದ್ದ ಕರ್ನಾಟಕ ಬಂದ್ಗೆ, ರಾಜ್ಯವನ್ನ ಮುಚ್ಚಬೇಕು ಇವತ್ತು ಅನ್ನೋ ಈ ಕರೆಗೆ ರಾಜ್ಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗಿಲ್ಲ. ಎಲ್ಲವೂ ಆಲ್ಮೋಸ್ಟ್ ಓಪನ್ ಇತ್ತು. ಎಂದಿನಂತೆ ವ್ಯಾಪಾರ, ವಹಿವಾಟು, ಬಸ್ ಸಂಚಾರ ಎಲ್ಲವೂ ಕೂಡ ನಡೆದಿವೆ. ಇನ್ನು ಕಾರ್ ತಯಾರಿಕಾ ಕಂಪನಿ ಟೊಯೋಟಾ ಬೆಂಗಳೂರಲ್ಲಿ ತನ್ನ ಮೊದಲ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅನ್ನ ಸ್ಥಾಪಿಸಲಿದೆ. ಸುಮಾರು 200 ಜನರ ತಂಡದೊಂದಿಗೆ ಈ ಸೆಂಟರ್ ಅನ್ನ ಬೆಂಗಳೂರಿನ ಬಿಡದಿಯ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಫ್ಯಾಕ್ಟರಿ ಬಳಿ ಆರಂಭಿಸಲಾಗುತ್ತೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನು ಬೆಂಗಳೂರು ಹಾಗೂ ಸುತ್ತಮುತ್ತಲ ಜನರ ಪಾಲಿನ ಫೇಮಸ್ ಹಿಲ್ ಸ್ಟೇಷನ್ ನಂದಿ ಹಿಲ್ಸ್ ಸಂಪರ್ಕಿಸುವ ರಸ್ತೆಯಲ್ಲಿ 1 ತಿಂಗಳು ವಾಹನ ಸಂಚಾರವನ್ನ ಬಂದ್ ಮಾಡಿ ಚಿಕ್ಕಬಳ್ಳಾಪುರ ಡಿಸಿಪಿ ಎನ್ ರವೀಂದ್ರ ಆದೇಶಿಸಿದ್ದಾರೆ. ರಸ್ತೆ ಕಾಮಗಾರಿ ನಡೆಯೋದ್ರಿಂದ ಮಾರ್ಚ್ 24ರಿಂದ ಏಪ್ರಿಲ್ 25ರವರೆಗೆ ವಾರದಲ್ಲಿ 5 ದಿನ ಸಂಪೂರ್ಣ ನಿರ್ಬಂಧ ಇದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನೋ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ ಬೆನ್ನಲ್ಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಮಳೆಯಾಗಿದೆ. ಬೆಂಗಳೂರಿನ ಸಂಜಯ ನಗರ, ಹೆಬ್ಬಾಳ, ಮೇಕ್ರಿ ಸರ್ಕಲ್, RT ನಗರ, ಭೂಪಸಂದ್ರ ಸೇರಿ ಹಲವು ಕಡೆ ಆಲಿಕಲ್ಲು ಮಳೆಯಾಗಿದೆ. ಅತ್ತ ಕೋಲಾರ, ಹಾಸನ ಜಿಲ್ಲೆಗಳಲ್ಲೂ ಕೂಡ ಮಳೆರಾಯ ತಂಪನ್ನ ಎರೆದಿದ್ದಾನೆ. ಈ ಮೂಲಕ ಬೇಸಿಗೆ ಅಂದ್ರೆ ಹೆಂಗ್ ಶುರುವಾಯಿತು, ಬೇಸಿಗೆ ಹೀಟ್ ವೇವ್ ಜೊತೆನೆ ಬೇಸಿಗೆ ಶುರುವಾಯ್ತಾ ಅಂತ ಗಾಬರಿ ಆಗೋ ಮಟ್ಟಿಗೆ ಹೀಟ್ ಶುರುವಾಗಿತ್ತಲ್ಲ, ಈಗ ಸ್ವಲ್ಪ ತಂಪಾಗಿದೆ.
ರೈತರು, ಕಾಫಿ ಬೆಳೆಗಾರರು, ವಿಶೇಷವಾಗಿ ಇಲ್ಲೆಲ್ಲ ಮಳೆ ಆಗಿರೋ ಕಡೆ ಬಹಳ ಖುಷಿಯಾಗಿದ್ದಾರೆ. ಯುವಕರು ವಾರಕ್ಕೆ 70 ಗಂಟೆಗಳ ಕಾಲ ಕೆಲಸ ಮಾಡಬೇಕು, ಆಗ ಮಾತ್ರ ದೇಶ ಉದ್ಧಾರ ಆಗೋಕ್ ಸಾಧ್ಯ, GDP ದೊಡ್ಡದಾಗೋಕ್ ಸಾಧ್ಯ ಅನ್ನೋ ರೀತಿಯಲ್ಲಿ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ. ಜಪಾನ್ ಈ ಹಿಂದೆ ಮಾಡಿದ ನಾವು ರಿಪ್ಲಿಕೇಟ್ ಮಾಡಬೇಕು ಇವಾಗ ಅಂತ ಹೇಳಿದ್ರಲ್ಲ, ದೊಡ್ಡ ಟೀಕೆ ವ್ಯಕ್ತ ಆಗಿತ್ತು. ಅದಾದ್ಮೇಲೆ ಇದನ್ನೀಗ ಅವರ ಪತ್ನಿ ಮತ್ತು ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಸಮರ್ಥಿಸಿಕೊಂಡಿದ್ದಾರೆ. ಈವೆಂಟ್ ಒಂದರಲ್ಲಿ ಮಾತನಾಡಿರೋ ಸುಧಾಮೂರ್ತಿ, ಜನ ತಮ್ಮ ಕೆಲಸದ ಬಗ್ಗೆ ಉತ್ಸುಕರಾಗಿದ್ದಾಗ, ಇಂಟ್ರೆಸ್ಟ್ ಹೊಂದಿದಾಗ ಮಾತ್ರ ಅಲ್ಲಿ ಟೈಮ್ ಲಿಮಿಟ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಇನ್ಫೋಸಿಸ್ ಅನ್ನ ಇಂದಿನ ಸ್ಥಿತಿಗೆ ಯಾವುದೇ ಮ್ಯಾಜಿಕ್ ಮಾಡಿ ತಂದಿದ್ದಲ್ಲ, ಅದು ಕಠಿಣ ಪರಿಶ್ರಮ ಹಾಗೂ ಅದೃಷ್ಟದ ಭಾಗ ಅಂತ ಹೇಳಿದ್ದಾರೆ. ಏನೋ ದಿಲ್ಲಿ ಹೈಕೋರ್ಟ್ ಜಡ್ಜ್ ಯಶವಂತ್ ವರ್ಮಾರ ಮನೆಯಲ್ಲಿ ರಾಶಿ ರಾಶಿ ಕ್ಯಾಶ್ ಸಿಕ್ಕಿದ ಕೇಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಯಾಗಿದೆ. ಈ ಕೇಸ್ ಬಗ್ಗೆ ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ಸಮಿತಿ ಆದೇಶದ ಮೇರೆಗೆ ನಡೆದಿರೋ ಆಂತರಿಕ ತನಿಖಾ ವರದಿಯನ್ನ ದಿಲ್ಲಿ ಹೈಕೋರ್ಟ್ ಚೀಫ್ ಜಸ್ಟಿಸ್ DK ಉಪಾಧ್ಯಾಯ ಸುಪ್ರೀಂ ಕೋರ್ಟ್ CJI ಸಂಜೀವ್ ಖನ್ನಾರಿಗೆ ಸಲ್ಲಿಸಿದ್ದಾರೆ. ಈ ವರದಿಯನ್ನ ಆಧರಿಸಿ ಕೊಲಿಜಿಯಂ ಸಮಿತಿ ಮುಂದಿನ ಕ್ರಮ ಕೈಗೊಳ್ಳಲಿದೆ. ಈ ಹಣ ಸಿಕ್ಕಿರೋ ವಿವಾದ ಭಾರಿ ಚರ್ಚೆಯಾಗ್ತಿದ್ದ ಹಾಗೆ ಯಶವಂತ್ ವರ್ಮಾರನ್ನ ದಿಲ್ಲಿ ಹೈಕೋರ್ಟ್ನಿಂದ ವರ್ಗಾಯಿಸಿದ್ರು ಅನ್ನೋ ಸುದ್ದಿ ಎಲ್ಲಾ ಕಡೆ ಹರಿದಾಡಿತ್ತಲ್ಲ, ಇದನ್ನೀಗ ಸುಪ್ರೀಂ ಕೋರ್ಟ್ ಅಲ್ಲಗಳೆದಿದೆ. ಕ್ಯಾಶ್ ಸಿಕ್ಕಿರೋ ಆರೋಪಕ್ಕೂ ಅವ್ರನ್ನ ಟ್ರಾನ್ಸ್ಫರ್ ಮಾಡಿರೋದಕ್ಕೂ ಸಂಬಂಧ ಇಲ್ಲ ಅಂತ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಿಂದ ಕ್ಲಾರಿಫಿಕೇಶನ್ ಬರ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ನಾವು ಇವತ್ತೇ ವರದಿಯನ್ನ ಪಬ್ಲಿಷ್ ಮಾಡಿದೀವಿ, ನೀವು ಅದನ್ನ ಚೆಕ್ ಮಾಡಬಹುದು. ಫುಲ್ ನ್ಯೂಸ್ ಎಂಡಲ್ಲೂ ಕೂಡ ಸ್ಕ್ರೀನ್ ಮೇಲೆ ತರ್ತೀವಿ, ಟ್ಯಾಪ್ ಮಾಡೋ ಮೂಲಕ ನೀವು ಆ ವರದಿಗೆ ಜಂಪ್ ಆಗಬಹುದು. ಮತ್ತೊಂದು ಕಡೆ ದಿಲ್ಲಿ ಹೈಕೋರ್ಟ್ ಜಡ್ಜ್ ಯಶವಂತ್ ವರ್ಮಾರ ಮನೆಯಲ್ಲಿ ಬೆಂಕಿ ಹತ್ಕೊಂಡಿದ್ದ ವೇಳೆ ಹಣನೇ ಇರಲಿಲ್ಲ ಅಂತ ದಿಲ್ಲಿ ಅಗ್ನಿಶಾಮಕ ದಳದ ಮುಖ್ಯಸ್ಥ ಅತುಲ್ ಗರ್ಗ್ ಹೇಳಿಕೆಯನ್ನ ಕೊಟ್ಟಿದ್ರು ಅಂತ ಸುದ್ದಿ ಹರಿದಾಡಿತ್ತು. ಆದ್ರೀಗ ಆ ಹೇಳಿಕೆಯನ್ನ ಖುದ್ದು ಅತುಲ್ ಗರ್ಗ್ ನಿರಾಕರಿಸಿದ್ದಾರೆ. ಹಣ ಸಿಕ್ಕಿಲ್ಲ ಅಂತ ನಾನು ಎಲ್ಲಿ ಹೇಳಿದೆ, ಸುಮ್ಮನೆ ನಾನು ಹೇಳಿದೆ ಅಂತ ಹರಿಬಿಡ್ಲಾಗ್ತಾ ಇದೆ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಹಾಗಾಗಿ ಜಡ್ಜ್ ವರ್ಮಾಗೆ ಬಿಸಿ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ರಾಜಕೀಯ ನಾಯಕರ ವಿರುದ್ಧ ಜಾರಿ ನಿರ್ದೇಶನಾಲಯ ED ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಖಲಿಸಿರುವ ಪ್ರಕರಣಗಳ ಬಗ್ಗೆ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ಗೆ ಮಾಹಿತಿ ಕೊಟ್ಟಿದೆ. ಕಳೆದ 10 ವರ್ಷಗಳಲ್ಲಿ ಒಟ್ಟು 193 ಕೇಸ್ಗಳು ದಾಖಲಾಗಿವೆ. ಇದರಲ್ಲಿ ಅಧಿಕಾರದಲ್ಲಿರೋ ಹಾಗೂ ಮಾಜಿ ಸಂಸದರು, ಶಾಸಕರು ಮತ್ತು ರಾಜಕೀಯ ಪಕ್ಷಕ್ಕೆ ಸಂಬಂಧ ಹೊಂದಿರೋರು ಸೇರಿದ್ದಾರೆ. ಒಟ್ಟು 193 ಕೇಸ್ಗಳ ಪೈಕಿ ಕೇವಲ 2 ಕೇಸ್ಗಳಲ್ಲಿ ಮಾತ್ರ ಕನ್ವಿಕ್ಷನ್ ಆಗಿದೆ, ಶಿಕ್ಷೆಗೆ ಗುರಿಯಾಗಿದ್ದಾರೆ. ಹಾಗೂ ಯಾವೊಂದು ಕೇಸ್ಗೂ ಅರ್ಹತೆ ಮೇಲೆ ಖುಲಾಸೆ ಸಿಕ್ಕಿಲ್ಲ. 2015 ಏಪ್ರಿಲ್ ಮತ್ತು 2025 ಫೆಬ್ರವರಿ ನಡುವೆ ಈ ಕೇಸ್ ದಾಖಲಾಗಿವೆ ಅಂತ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಹೇಳಿದ್ದಾರೆ. ಅಮೆರಿಕ ರೀತಿಯಲ್ಲೇ ಭಾರತದಲ್ಲೂ ಕೂಡ ಅಕ್ರಮ ವಲಸಿಗರ ಗಡಿಪಾರು ಪ್ರಕ್ರಿಯೆ ನಡೀತಾ ಇದೆ. ಅಕ್ರಮವಾಗಿ ಭಾರತ ಗಡಿ ದಾಟಿ ಬಂದ 27 ಮಯನ್ಮಾರ್ ಪ್ರಜೆಗಳನ್ನ ಗಡಿಪಾರು ಮಾಡಲಾಗಿದೆ. ಮಯನ್ಮಾರ್ ಮಣಿಪುರ ಗಡಿ ಪ್ರದೇಶದಲ್ಲಿರೋ ಮೋರ್ಹೆ ಗೇಟ್ ಚೆಕ್ಪೋಸ್ಟ್ ಬ್ರಿಡ್ಜ್ನಲ್ಲಿ ಗಡಿಪಾರು ಪ್ರಕ್ರಿಯೆ ನಡೆದಿದೆ. ಅತ ಹಿಂಸಾಚಾರ ಪೀಡಿತ ಮಣಿಪುರಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿಯೋಗ ತಲುಪಿದೆ. ಅಲ್ಲಿನ ಇಂಫಾಲ್ ಮತ್ತು ಚುರ್ಚಾಂದ್ಪುರ ಜಿಲ್ಲೆಯಲ್ಲಿರೋ ನಿರಾಶ್ರಿತರ ಕ್ಯಾಂಪ್ಗೆ ಭೇಟಿ ನೀಡಿದ್ದಾರೆ. ಮಣಿಪುರದ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸೋಕೆ ಮತ್ತು ನಿರಾಶ್ರಿತರಿಗೆ ಮಾನವೀಯ ಮತ್ತು ಕಾನೂನು ನೆರವನ್ನ ಕೊಟ್ಟು ಧೈರ್ಯ ತುಂಬೋಕೆ ಈ ನಿಯೋಗ ಹೋಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನ್ಯಾಯಾಧೀಶರಾದ ಸೂರ್ಯಕಾಂತ್, ವಿಕ್ರಮ್ನಾಥ್, MM ಸುಂದರೇಶ್, KV ವಿಶ್ವನಾಥನ್ ಮತ್ತು N ಕೋಟೇಶ್ವರ್ ಇದ್ದಾರೆ. ಭಾರತದ ವಾಂಟೆಡ್ ಲಿಸ್ಟ್ನಲ್ಲಿರೋ ಜಾಕೀರ್ ನಾಯಕ್ಗೆ ಪಾಕಿಸ್ತಾನ ಆತಿಥ್ಯ ಕೊಡುತ್ತಿರೋ ಬಗ್ಗೆ ಕೇಂದ್ರ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಜಾಕೀರ್ ನಾಯಕ್ಗೆ ಪಾಕಿಸ್ತಾನ ಆತಿಥ್ಯ ಕೊಡುತ್ತಿರೋದು ಇದೇ ಮೊದಲ ಬಾರಿ ಏನಲ್ಲ, ಈ ಹಿಂದೆ ಕೂಡ ಮಾಡಿದ್ದಾರೆ. ಭಾರತಕ್ಕೆ ಹಸ್ತಾಂತರ ಮಾಡಬೇಕಾಗಿರೋ ವ್ಯಕ್ತಿಗೆ ಈ ರೀತಿ ಟ್ರೀಟ್ಮೆಂಟ್ ಕೊಡೋ ಮೂಲಕ ಪಾಕಿಸ್ತಾನ ತನ್ನ ಬುದ್ಧಿ ಏನು ಅಂತ ಬಹಿರಂಗಪಡಿಸಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇತ್ತೀಚೆಗೆ ಮಾರ್ಚ್ 18ನೇ ತಾರೀಕು ಈ ಜಾಕೀರ್ ನಾಯಕ್ ಪಾಕ್ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಮತ್ತು ಅವರ ಪುತ್ರಿ ಪಂಜಾಬ್ CM ಮರಿಯಂ ನವಾಜ್ ಶರೀಫ್ ಇವ್ರನ್ನ ಮೀಟ್ ಮಾಡಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಈ ಜಾಕೀರ್ ನಾಯಕ್ ಒಬ್ಬ ವಿವಾದಿತ ಮತ ಪ್ರಚಾರಕ. ಆಗಾಗ ಭಾರತದ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ಕೊಡೋ ಮೂಲಕ ಭಾರತ ವಿರೋಧಿ ಕೃತ್ಯಗಳನ್ನ ಕೂಡ ಈತ ಆಗಾಗ ಮಾಡಿರೋದು ಆತನ ವಿರುದ್ಧ ಹಲವಾರು ಕೇಸ್ ದಾಖಲಾಗಿ ತನಿಖೆ ಮಾಡೋಕೆ ಕಾರಣ ಆಗಿದೆ. ಈತ ಭಾರತಕ್ಕೆ ವಾಂಟೆಡ್ ಲಿಸ್ಟ್ನಲ್ಲಿರೋ ವ್ಯಕ್ತಿ. ಅಕ್ರಮ ಹಣ ವರ್ಗಾವಣೆ ಮತ್ತು ಉಗ್ರವಾದಕ್ಕೆ ಪೋಷಣೆ ಕೊಟ್ಟಿರೋ ಆರೋಪ ಈತನ ಮೇಲಿದೆ ಭಾರತದಲ್ಲಿ. ಸದ್ಯ ಈತ ಭಾರತದಿಂದ ಪಲಾಯನ ಮಾಡಿದ್ದು ಭಾರತ ಈತನ ಹಸ್ತಾಂತರಕ್ಕೆ ಕಾಯ್ತಾ ಇದೆ. ಆದರೆ ಪಾಕ್ ಮಾತ್ರ ಈತನನ್ನ ಲಾಲನೆ ಪಾಲನೆ ಮಾಡೋದ್ರಲ್ಲಿ ತೊಡಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿ ಟ್ರಂಪ್ ಆರ್ಗನೈಸೇಷನ್ ಭಾರತದ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಎಂಟ್ರಿ ಕೊಟ್ಟಿದೆ. ಪುಣೆಯಲ್ಲಿ 2,500 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಒಂದನ್ನು ಶುರು ಮಾಡುತ್ತೆ.
ಭಾರತದ ಟ್ರಿಬಾಕಾ ಡೆವಲಪರ್ಸ್ ಮತ್ತು ಕುಂದನ್ ಸ್ಪೇಸ್ ಅನ್ನೋ ರಿಯಲ್ ಎಸ್ಟೇಟ್ ಕಂಪನಿಗಳೊಂದಿಗೆ ಸೇರ್ಕೊಂಡು ಜಾಯಿಂಟ್ ವೆಂಚರ್ನಲ್ಲಿ ಈ ಟ್ರಂಪ್ ಆರ್ಗನೈಸೇಷನ್ ಕೆಲಸ ಮಾಡುತ್ತೆ. ಅಂದಹಾಗೆ ಆಲ್ರೆಡಿ ಮುಂಬೈ, ಪುಣೆ, ಗುರುಗ್ರಾಮ್ ಮತ್ತು ಕೋಲ್ಕತ್ತಾದಲ್ಲಿ ಟ್ರಂಪ್ ಟವರ್ಗಳಿವೆ. ಇದೀಗ ದಿ ಟ್ರಂಪ್ ಆರ್ಗನೈಸೇಷನ್ ಮೂಲಕ ಟ್ರಂಪ್ ಭಾರತದಲ್ಲಿ ತಮ್ಮ ಬಿಸ್ನೆಸ್ ನ ಇನ್ನಷ್ಟು ವಿಸ್ತರಿಸೋಕೆ ಮುಂದಾದಂಗೆ ಕಾಣಿಸ್ತಾ ಇದೆ. ಇತ್ತೀಚೆಗಷ್ಟೇ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ರ ಎಕ್ಸ್ ಪ್ಲಾಟ್ಫಾರ್ಮ್ ನ ಎಐ ಚಾಟ್ಬಾಟ್ ಗ್ರಾಕ್ ವಿಚಿತ್ರವಾಗಿ ವರ್ತಿಸಿತ್ತು. ಹಿಂದಿ ಆಡು ಭಾಷೆ ಬಳಸಿ ಕೆಟ್ಟ ಪದಗಳಿಂದ ಯೂಸರ್ ಒಬ್ಬರನ್ನ ನಿಂದಿಸಿತ್ತು. ಇದರಿಂದ ಭಾರತದಲ್ಲಿ ದೊಡ್ಡ ವಿವಾದ ಆಗಿತ್ತು. ಯಾವ ಭಾಷೆಗಳನ್ನೆಲ್ಲ ಬಳಸಿ ಈ ಎಐಗೆ ಟ್ರೈನ್ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಕೂಡ ಕೇಳಿತ್ತು. ಬಟ್ ಎಲಾನ್ ಮಸ್ಕ್ಗೆ ಈ ವಿಚಾರದಿಂದ ಬಹಳ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ. ಈ ವಿಚಾರದ ಬಗೆಗಿನ ಪೋಸ್ಟ್ಗೆ ಮಸ್ಕ್ ಸಿಕ್ಕಾಪಟ್ಟೆ ಉರುಳಾಡಿ ನಗಾಡೋ ಒಂದು ಇಮೋಜಿಯೊಂದಿಗೆ ರಿಯಾಕ್ಟ್ ಮಾಡಿದ್ದಾರೆ. ಏನು IPL ಶುರುವಾಗ್ತಿದ್ದ ಹಾಗೆ ದೇಶದ ಮೂಲೆ ಮೂಲೆಯಲ್ಲಿರೋ ಬೆಟ್ಟಿಂಗ್ ಶೂರರು ಎದ್ದು ಕೂತ್ಕೊಳ್ತಾರೆ. ಅದು ದಿಲ್ಲಿಯಿಂದ ಹಳ್ಳಿ ತನಕ, ಗಲ್ಲಿಯಿಂದ ಹೈವೇ ತನಕ ಬೆಟ್ಟಿಂಗ್ ನಡೆಯೋಕೆ ಶುರುವಾಗುತ್ತೆ. ಹೀಗಾಗಿ IPL ಶುರುವಾಗ್ತಿದ್ದ ಹಾಗೆ ಡೈರೆಕ್ಟರೇಟ್ ಜನರಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಇಂಟೆಲಿಜೆನ್ಸ್ DGSTI ಬೆಟ್ಟಿಂಗ್ ಸರ್ವಿಸಸ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಟ್ಟಿಂಗ್ ಸರ್ವಿಸ್ ನೀಡೋ ವಿದೇಶಿ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳನ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ಇವೆಲ್ಲ ಅಫಿಷಿಯಲ್ ಆಗಿ ಕೊಡುವಂತ ಸರ್ವಿಸಸ್. ಇನ್ನು ಕೆಲವರು ಇಲ್ಲಿಗಲ್ ಆಗಿ ಬೆಟ್ಟಿಂಗ್ ದಂಧೆಗಳನ್ನೆಲ್ಲ ನಡೆಸ್ತಾ ದೊಡ್ಡ ಪ್ರಮಾಣದಲ್ಲಿ ಜನ ಮನೆ ಮಠ ಕಳ್ಕೊಂಡು ದಿವಾಳಿ ಆಗಿರೋ ಕೇಸಸ್ ಕೂಡ ಇದೆ. ಬೆಟ್ಟಿಂಗ್ ಚಟ ಹತ್ತಿಸ್ಕೊಂಡು ಜೀವನವನ್ನ ಬರ್ಬರ ಮಾಡ್ಕೊಂಡಿರೋ ಕೇಸಸ್ ಕೂಡ ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ವರದಿಯಲ್ಲಿ ಈ ಹಿಂದೆ ಡೀಟೇಲ್ ಆಗಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂತ ದೊಡ್ಡ ಪಿಡುಗು ಇದು ಅಂತ ಹೇಳಿ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ 2025 IPL ಟೂರ್ನಿಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. RCB ಮತ್ತು KKR ಮಧ್ಯೆ ಮೊದಲ ಪಂದ್ಯ ನಡೀತಾ ಇದೆ. ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ ನಲ್ಲಿ ಸ್ಕೋರ್ ಕಾರ್ಡ್ ಈ ರೀತಿಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.